ಮಕ್ಕಳೇ, ಇವತ್ತು ನಿರ್ದೇಶಾಂಕ ಗಣಿತದ ಒಂದು ಶಾರ್ಟಾಗಿ ಎಲ್ಲವನ್ನು ಒಂದು ರಿವೈಸ್ ಮಾಡ್ಕೊಂಬಿಡೋಣ. ಆಯಿತಾ? ಏನೆಲ್ಲ ಬರುವ ಸಾಧ್ಯತೆಗಳನ್ನು ನೋಡಿಕೊಂಡು ಯಾವುದು ಫಾಸ್ಟಾಗಿ ಒಂದು ಸಲ ರಿವೈಸ್. ಫಸ್ಟ್ ದೂರದ ಸೂತ್ರ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ತಾನೆ? ದೂರದ ಸೂತ್ರ, ದೂರ ಅಂತ ಹೇಳಿದರೆ ಸೂತ್ರ ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಅದನ್ನು ಡಿ ಅಂತ ಹೇಳ್ತಾರೆ. ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಇದೇ ಪ್ರಶ್ನೆಯನ್ನು ಮೂಲ ಒರಿಜಿನ್ 0ದಿಂದ x1 y1ಗಿರುವ ದೂರ ಅಥವಾ ನಂಬರ್ 3 ಅಥವಾ 4ಕ್ಕಿರುವ ದೂರ ಅಂತ ಕೇಳಿದಾಗ ಫಾರ್ಮುಲಾ ಚೇಂಜ್ ಆಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಬರುತ್ತೆ. ಮೂಲದಿಂದ ಪ್ರಶ್ನೆ ಏನಿರ್ತದೆ, ಮೂಲದಿಂದ ಎಕ್ಸ್ ವೈಗಿರುವ ದೂರ ಅಂತ ಹೇಳಿದಾಗ ಫಾರ್ಮುಲಾ ಏನಾಯಿತು, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್. ಇಲ್ಲಿ ಬರುವಾಗ ಎರಡು ಇದನ್ನು ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 6, 5, ಇನ್ನೊಂದು ಬಿ ಅಂತ ಹೇಳೋದು 4, 3 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಇದರ ದೂರವನ್ನು ಕಂಡುಹಿಡಿತೀನಿ ಅಂತ ಹೇಳಿದ ತಕ್ಷಣ ನೀವು ಈ ಸೂತ್ರಕ್ಕೆ ಹಾಕಬೇಕು. ಈಗ ನಾವು 6, 5, 4, 3 ಅಂತ ಕೊಟ್ಟಿದ್ದಾರೆ. ಇದನ್ನು x1 ಅಂತ ತೊಗೊಳ್ತೀವಿ, ಇದನ್ನು y1 ಅಂತ ತೊಗೊಳ್ತೀವಿ. ಇದು ಯಾವುದ್ರದ್ದು ಎ. ನೆಕ್ಸ್ಟ್ ಒನ್ ಬಿ ಅಲ್ವಾ? ಬಿಯನ್ನು ಏನಂತ ತೊಗೊಳ್ತೀವಿ, x2 y2 ಅಂತ ತೊಗೊಳ್ತೀವಿ. ಎಷ್ಟು ಈಸಿ ಇದೆ ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ನೋಡಿ x2 ಅಂತಿದೆ. x2 ಅಂತ ಹೇಳಿದ್ರೆ ಇಲ್ಲಿ ಏನಿದೆ, 4 ಇದೆ, ಅದನ್ನು ಬರಿತೀವಿ. 4 ಮೈನಸ್ x2 ಆದಮೇಲೆ ಏನಿದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿದ್ದೀನಿ. ಆಮೇಲೆ ಏನಿದೆ, x1 ಇದೆ. x1 ಅಂತ ಹೇಳಿದ್ರೆ ಎಷ್ಟಿದೆ, 6 ಇದೆ, ಆಗ 6ಅನ್ನು ಹಾಕ್ತೀನಿ. ಆಮೇಲೆ ಏನಿದೆ, ಬ್ರ್ಯಾಕೆಟ್ ಇದೆ. ಈ ಫಾರ್ಮುಲಾ ಕಲ್ತ್ಬಿಟ್ರೆ ಮುಗಿದೋಯ್ತು. ಆಮೇಲೆ ಘಾತ ಎಷ್ಟಿದೆ, ಸ್ಕ್ವಯರ್ ಇದೆ, ಮತ್ತೇನಿದೆ, ಪ್ಲಸ್ ಇದೆ ಅಲ್ವಾ? ನೆಕ್ಸ್ಟ್ ಏನಿದೆ, ಬ್ರ್ಯಾಕೆಟ್ ಇದೆ. ನೋಡಿ ಎಷ್ಟು ಈಸಿ ಇದೆ ಅಂತ. y2 ಅಂತ ಹೇಳಿದ್ರೆ ಏನಿದೆ, ನಾನು 3 ಅಂತ ಬರ್ಕೊಂಡಿದ್ದೀನಿ, 3. ಮತ್ತೆ ಚಿಹ್ನೆ ಇರೋದು ಮೈನಸ್. y1 ಅಂತ ಹೇಳಿದ್ರೆ 5, ಸೊ 5 ಹೋಲ್ ಸ್ಕ್ವಯರ್. ಈಸಿ ಇಲ್ವಾ? ಇದೆ. ಏನು ಈಸಿ ಆಗಬೇಕು ಅಂದರೆ ಈ ಸೂತ್ರವನ್ನು ಕಲ್ತಿರಬೇಕು. ಈ ನೋಡಿ, ನಾವು ಯಾವುದೇ ಒಂದು ಪ್ಲೇಸಿಗೆ ಹೋಗಬೇಕಾದ್ರೆ ಒಂದು ಬಸ್ ಹತ್ತಬೇಕು ಅಲ್ಲ, ಕರೆಕ್ಟಾದ ಬಸ್ ಹತ್ತಬೇಕು. ಎಲ್ಲಿಗೆ ಹೋಗಬೇಕು, ಮೈಸೂರಿಗೆ ಹೋಗ್ಬೇಕಾದ್ರೆ ಮೈಸೂರು ಬಸ್ಸೇ ಹತ್ತಬೇಕು. ಹಾಗೆ ದೂರ ಕಂಡುಹಿಡಿಬೇಕಂದ್ರೆ ದೂರಕ್ಕಿರುವಂತಹ ಫಾರ್ಮುಲಾ, ಈ ಫಾರ್ಮುಲಾ ಇದೊಂದು ಬಸ್ ಇದ್ದಂಗೆ. ಈ ಬಸ್ ಒಳಗೆ ಹತ್ತು ಕೂತ್ಕೊಂಡ್ರೆ ನಾವು ಕರೆಕ್ಟಾಗಿ ಲೆಕ್ಕ ಮಾಡ್ಬೋದು. ನೋಡಿ, x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್, ರೂಟ್ ಅಂಡರ್ ದ ರೂಟ್. ಓಕೆ, ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಈಗ 4ರಿಂದ 6ಅನ್ನು ಕಳಿಯೋಕ್ಕಾಗಲ್ಲ, 6ರಿಂದ 4ಅನ್ನು ಕಳೀತಾರೆ. ಎಷ್ಟು ಬರ್ತದೆ, -2 ಬರ್ತದೆ. ಯಾಕೆ ಹೇಳಿ, ಇದರಲ್ಲಿ ದೊಡ್ಡ ಸಂಖ್ಯೆ 6. 6ರ ಹಿಂದೆ ಯಾವ ಚಿಹ್ನೆ ಇದೆ, ಮೈನಸ್ ಇದೆ, ಆಗ -2 ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ ನೋಡಿ 3ರಿಂದ 5ಅನ್ನು ಕಳಿಯೋಕ್ಕಾಗಲ್ಲ, 5ರಿಂದ 3ಅನ್ನು ಕಳಿಬೇಕು. ಕಳೆದಾಗ ಏನು ಬರುತ್ತೆ, -1 ಹೋಲ್ ಸ್ಕ್ವಯರ್ ಬರುತ್ತೆ. ಈಗ ನಮ್ಮ -2 ಇಂಟು -2 ಈ ತಲೆ ಕಲ್ತಿದ್ದೀರ. ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ, +2. ಘಾತ ಸಂಖ್ಯೆ 2 ಇದ್ದಾಗ ಆಗ ನಮಗೇನು ಬರುತ್ತೆ, ಪ್ಲಸ್ಸೇ ಆಗುತ್ತೆ. 2 2ಲಿ 4. ಅರ್ಥ ಆಯ್ತಾ ಮಕ್ಕಳೇ? ಈಗ ನೀವು ಇದನ್ನು ಮೈನಸ್ ಹೋಗಿದೆ, ಕ್ಯಾನ್ಸಲ್ ಆಯಿತು. ಏನು ಬಂತು, 4 ಪ್ಲಸ್ 1 ಸ್ಕ್ವಯರ್ ಅಂದರೆ 1 ಇಂಟು 1 ಮೈನಸ್ ಏನಾಗುತ್ತೆ ಅಂತ ಹೇಳಿದ್ದೀನಿ, ಸ್ಕ್ವಯರ್ ಇದ್ದಾಗ ಪ್ಲಸ್ ಆಗುತ್ತೆ. ಆಗ 1 1ಲಿ 1, ಆಗ 4 1 ಸೇರಿಸಿದ್ರೆ ಎಷ್ಟಾಯಿತು, 5 ಆಯಿತು. ಅರ್ಥ ಆಯ್ತಲ್ವಾ? ಆಗ ಇದು ಈ ರೀತಿ ಕೊಟ್ಟಾಗ ಮೂಲದಿಂದ ಈ ದೂರವನ್ನು ಕಂಡುಹಿಡಿರಿ ಅಂತ ಹೇಳಿದಾಗ ಸೂತ್ರ ಇದು. ಇದನ್ನು ಒಂದನ್ನು ಎಕ್ಸ್ ಅಂತ ತೊಗೊಳ್ತೀವಿ, ಇನ್ನೊಂದನ್ನು ವೈ ಅಂತ ತೊಗೊಳ್ತೀವಿ. ಆಗ ಏನಾಗುತ್ತೆ, ಇಲ್ಲಿ ಅಷ್ಟೇ, ಜಸ್ಟ್ 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್. ನೋಡಿ ಮಕ್ಕಳೇ, ನಮ್ಮದು ಹೇಗಿದೆ ಅಂದರೆ ಸ್ಟಡೀಸ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದನ್ನ ನಾವು 9th ಸ್ಟ್ಯಾಂಡರ್ಡಲ್ಲೂ ಬಳಸ್ಕೊಳ್ತೀವಿ, 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದನ್ನ ನಾವು 10th ಸ್ಟ್ಯಾಂಡರ್ಡಲ್ಲೂ ಬಳಸ್ಕೊಳ್ತೀವಿ. ಇದನ್ನು ನೀವು ಸ್ಕ್ವಯರ್ಸ್ ಆ್ಯಂಡ್ ಕ್ಯೂಬ್ಸ್ ಅಂತ, ವರ್ಗಗಳು ಮತ್ತು ಘನಗಳು ಅಂತ 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಆಗ ನಿಮ್ಮ ಮೇಡಮ್ ಹೇಳಿರ್ತಾರೆ ಅಥವಾ ಸರ್ ಹೇಳ್ತಾರೆ, ಕಲೀರಿ ಮಕ್ಕಳೇ, ಸ್ಕ್ವಯರ್ 1ರಿಂದ 20 ತನಕ ಎಲ್ಲ ಬಾಯ್ಹಾಟ್ ಆಗಿರಬೇಕು, NMMS ಎಕ್ಸಾಮಿಗೆ ಬರುತ್ತೆ ಅಂತೆಲ್ಲ ತುಂಬ ಹೇಳಿರ್ತಾರೆ. ಕೆಲವರು ಕಲ್ತಿರ್ತಾರೆ, ಕಲ್ತವ್ರಿಗೆ ಇದು ಉಪಯೋಗಕ್ಕೆ ಬರುತ್ತೆ. ನೋಡಿದ ತಕ್ಷಣ 3 ಸ್ಕ್ವಯರ್ ಅಂತ ಹೇಳಿದ ತಕ್ಷಣ 3 3ಲಿ 9 ಪ್ಲಸ್ 4 ಸ್ಕ್ವಯರ್ ಅಂತ ಹೇಳಿದ ತಕ್ಷಣ 4 4ಲಿ 16. 16 9 ಎಷ್ಟು ಬರ್ತದೆ, 25. 25ರ ವರ್ಗಮೂಲ ಇದನ್ನು ಕಲ್ತಿದ್ರೆ ಟಕ್ ಅಂತ ನೀವು 5 ಅಂತ ಬರಿತೀರಾ. ಕಲ್ತಿಲ್ದಿದ್ರೂ ಪರವಾಗಿಲ್ಲ. ಈಗ ಇದನ್ನು ಏನು ಮಾಡಬೇಕಂತಂದರೆ 3 ಇಂಟು 3 ವರ್ಗ ಕಂಡುಹಿಡಿರಿ ಅಂತ ಗೊತ್ತಿಲ್ಲ ಅಂದರೆ 3 ಇಂಟು 3 ಮಗ್ಗೇಳಿ, 3 1 3 3 2 6 ಆಗ ಮಾಡಿ ಕಂಡುಹಿಡಿರಿ. ಓಕೆನಾ? 25 ಇದ್ರದ್ದು ವರ್ಗಮೂಲ ಕಂಡುಹಿಡಿಬೇಕಂದ್ರೆ 25ಅನ್ನು ಬಾಗಿಸ್ಕೊಂಡು ಹೋಗಿ. 5 5ಲಿ 25 ಎಷ್ಟು ಸಲ ಬಂತು, 2 ಸಲ ಬಂತು. ಆಗ 1 ಸಲ ತೊಗೊಳ್ಳೋದು. ಅರ್ಥ ಆಯ್ತಲ್ಲ? ಇದು ವರ್ಗಮೂಲ. ಈ ರೀತಿ 2 ಕ್ವಶನ್, ದೂರದಲ್ಲೇ 2 ಕ್ವಶನ್ ಬರ್ತದೆ.
ಈ ಡಿ ಸೂತ್ರವನ್ನು ನಾವು ಇನ್ನೆಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳೋದನ್ನು ನೋಡೋಣ. ಈಗ ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಹೀಗೆ ತ್ರಿಭುಜ ಕೊಡ್ತಾರೆ ಮಕ್ಕಳೇ. ತ್ರಿಭುಜ ಕೊಟ್ಬಿಟ್ಟು ಇದೊಂದು ಸಮಬಾಹು ತ್ರಿಭುಜವೇ, ಅದನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಈಗ ಎ ಬಿ ತ್ರಿಭುಜ ಅಂತ ಕೊಡಲ್ಲ, ಒಂದು ಎ ಬಿ ಸಿ ಒಂದು ತ್ರಿಭುಜ ಆಗಿದೆ, ಮತ್ತು ಅದರದ್ದು ನಿರ್ದೇಶಾಂಕಗಳನ್ನ ಕೊಟ್ಬಿಟ್ಟು ಸಮಬಾಹು ತ್ರಿಭುಜವೇ ಅಂತ ಕಂಡುಹಿಡಿಬೇಕಾದ್ರೆ ಇದ್ರದ್ದು ನಿರ್ದೇಶಾಂಕ 2, 3 ಕೊಟ್ಟಿದ್ದಾರೆ, ಇದು 4, 5 ಕೊಟ್ಟಿದ್ದಾರೆ, ಇದು ಸುಮ್ಮನೆ ಹಾಕ್ತಾ ಇದ್ದೀನಿ 6, 7 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ದೂರವನ್ನು ಕಂಡುಹಿಡಬೇಕು. ಸೂತ್ರ ಏನು? ಡಿ ಈಕ್ವಲ್ ಆಮೇಲೆ ಪುನಃ ಇದರ ದೂರವನ್ನು ಕಂಡುಹಿಡಬೇಕು. ಡಿ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದೊಂದು ದೂರವನ್ನು ಕಂಡುಹಿಡಬೇಕು. ಎಲ್ಲ ದೂರ ಆನ್ಸರ್ ಬಂದಿದ್ದೆಲ್ಲ ಸಮ ಆದರೆ ಅದೆಂತಹ ತ್ರಿಭುಜ? ಸಮಬಾಹು ತ್ರಿಭುಜ. ಈ ಥರ ಕೇಳ್ಬೋದು. ಅಥವಾ ಸಮದ್ವಿಬಾಹು ತ್ರಿಭುಜವೇ. ಸಮದ್ವಿಬಾಹು ಅಂತೇಳಿದ್ರೇನು? 2 ಬಾಹುಗಳು, ಯಾವುದೋ 2 ಬಾಹುಗಳು ಉತ್ತರ ಸೇಮ್ ಬಂದರೆ ಇದ್ರದ್ದು ಏನು ಕಂಡುಹಿಡಬೇಕು? ದೂರ ಕಂಡುಹಿಡಬೇಕು. ಇದ್ರದ್ದು ಏನು ಕಂಡುಹಿಡಬೇಕು? ದೂರ. ಎಲ್ಲ ಬಾಹುಗಳ ದೂರವನ್ನು ಕಂಡುಹಿಡ್ಕೊಂಡು ಇದರ ದೂರ 2 ಬಾಹುಗಳು ಸಮ ಬಂದರೆ ಉತ್ತರ ಡಿ ಉತ್ತರ ಸೇಮ್ ಬಂದರೆ ಅದು ಸಮದ್ವಿಬಾಹು. ದ್ವಿಬಾಹು ಅಂದರೆ 2 ಬಾಹುಗಳು ಸಮ, 2 ಸೈಡ್ ಈಕ್ವಲ್ ಆಗಿರ್ತದೆ ಅಂತ. ಈ ರೀತಿಯ ಪ್ರಶ್ನೆಗಳನ್ನು ಈ ದೂರ ಸೂತ್ರವನ್ನು ಬಳಸ್ಬೋದು. ಪ್ರಶ್ನೆ ದೂರ ಆಯಿತು, ಎಕ್ಸಿಂದ ಬರುವಂಥ ದೂರವನ್ನು ಕಂಡುಹಿಡಿದ್ರಿ. ಇನ್ನು ಬರೋದು ಭಾಗ ಪ್ರಮಾಣ ಸೂತ್ರ. ಇದು ಎಕ್ಸ್ ಮತ್ತು ವೈ ಅಂತ ಪಾಯಿಂಟ್ ಇದ್ದಾಗ ಎ ಈಕ್ವಲ್ ಟು ಎ x1 y1 ಅಂತ ತೊಗೊಳ್ತೀನಿ, ಬಿ x2 y2 ಅಂತ ತೊಗೊಳ್ತೀನಿ. ಭಾಗ ಪ್ರಮಾಣ ಸೂತ್ರ m1:m2 ಅಂತ ಇರುತ್ತೆ. ಇದರಲ್ಲಿ 2 ಥರ ಕೇಳ್ತಾರೆ ಮಕ್ಕಳೇ. ಹೇಗೆ ಕೇಳ್ತಾರೆ ಅಂತೇಳಿದ್ರೆ ನೋಡಿ, ಮತ್ತೆ ಈ ದೂರ ಕಂಡುಹಿಡಿಬೇಕಾದ್ರೆ ಗ್ರಾಫ್ ಬಂದುಬಿಟ್ಟು ಗ್ರಾಫಲ್ಲಿ ಹೀಗೆ ಕೊಟ್ಟಿರ್ತಾರೆ ಮಕ್ಕಳು, ಅದೊಂದು ಬಿಟ್ಟೋಯ್ತು ನೋಡಿ. ಗ್ರಾಫ್ ಲೆಕ್ಕ ಇರುತ್ತೆ, ಇಲ್ಲಿಂದ ಇಲ್ಲಿ ತನಕ ದೂರ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಇದು ಗ್ರಾಫ್ ಅಂತ ಹೇಳಿದ್ರೆ ಇದು ಎ, ಇದು ಬಿ. ಎ ಬಿಯ ನಡುವಿನ ದೂರ ಎಷ್ಟು ಅಂತ. ಈಗ ಇದನ್ನು 1, 2, 3, 4 ಅಂತಿದ್ರೆ ಈ ಕಡೆ 1, 2 ಇದು 3 ಅಂತಿದ್ರೆ ಇದನ್ನು ಫಸ್ಟ್ ನಾವು ಎ ಅಂತ ಹೇಳಿದ್ರೆ ಏನು ನಿರ್ದೇಶಾಂಕ ಬರ್ಕೊಳ್ಬೇಕು. ಎ ಅಂತ ಹೇಳಿದ್ರೆ ಏನು? ಫಸ್ಟ್ ಎಕ್ಸ್ ಅಕ್ಷ ಅಂದರೆ ಇದನ್ನು ನೋಡಬೇಕು. ಇದನ್ನು ನೋಡಿದಾಗ ಎಕ್ಸ್ ಅಕ್ಷ ಎಷ್ಟಿದೆ? 1 ಇದೆ. ವೈ ಅಕ್ಷ ಎಷ್ಟಿದೆ? 3 ಇದೆ. ಇದೇ ಥರದ ಲೆಕ್ಕ ನಮಗೆ ಯಾವುದರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಅದರಲ್ಲಿ ಭಾಗ ಪ್ರಮಾಣ ಸೂತ್ರದಲ್ಲೂ ಮತ್ತು ದೂರದಲ್ಲೂ ಈ ಥರದ್ದು ಲೆಕ್ಕಗಳನ್ನ ಬಂದಿದೆ. ಅಲ್ಲೆಲ್ಲಿ ಬರುತ್ತೆ? ಒಂದು ಸಮಬಾಹು ತ್ರಿಭುಜ ನೋಡಬೇಕು, ಸಮದ್ವಿಬಾಹು ತ್ರಿಭುಜ ಅಂತ ನೋಡಿ. ಮತ್ತೇನು ಗ್ರಾಫಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳು ಎಲ್ಲವನ್ನೂ ಮಾಡಿ ಲಿಂಕ್ ಮಾಡೆಲ್ ಕ್ವಶನ್ ಪೇಪರ್ ಅಂತಲೇ ಹಾಕಿ ಲಿಂಕ್ ಹಾಕಿಟ್ಟಿದ್ದೀನಿ ಕ್ವಶನ್ ಪೇಪರ್ಸ್ ಅಂತ ನೋಡಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಲ್ಲ ಕ್ವಶನ್ಸು ಸಾಲ್ವ್ ಆಗಿದೆ. ಒನ್ ವರ್ಡ್ ಆನ್ಸರಿಂದ ಹಿಡಿದು 4 ಮಾರ್ಕ್ಸ್. ಆದರೆ ಅದು ತುಂಬ ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಅದು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಅರ್ಥ ಆಗಬೇಕು ಎಲ್ರಿಗೂ. ಯಾರು ಒಂದು ಮಗು ನೋಡಿದ್ರು ಅದು ಅರ್ಥ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 2-3 ವೀಡಿಯೋಸ್, ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಒಂದಕ್ಕೆ 1-2 ವೀಡಿಯೋಸ್, 3 ವೀಡಿಯೋಸ್ ಹಾಗೆಲ್ಲ ಮಾಡಿದ್ದೀನಿ. ಅದು ಕ್ವಶನ್ ಪೇಪರ್ ಲಿಂಕಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಮಕ್ಕಳೇ. ಅದರಲ್ಲಿ ಈ ರೀತಿಯ ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಹೇಗೆ ಗ್ರಾಫ್ನಲ್ಲಿ ಅದರಲ್ಲಿ ಬಂದಿರುವಂತಹ ಲೆಕ್ಕಗಳು, ಅದು ಇಂಪಾರ್ಟೆಂಟ್ ಮಕ್ಕಳೇ. ಆ ರೀತಿ ಬೇಕಾದರೂ ದೂರದ ಲೆಕ್ಕ ಕೇಳ್ಬೋದು. ದೂರದ ಲೆಕ್ಕ ಎಷ್ಟು 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 4 ಕ್ವಶನ್ ಪೇಪರ್ಲು 4 ಥರದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು ದೂರ ಆದಮೇಲೆ ಭಾಗ ಪ್ರಮಾಣದಲ್ಲೂ ಅಷ್ಟೇ, ಅದನ್ನು ಸಹ ಗ್ರಾಫ್ ಮೂಲಕನೇ ತೋರಿಸಿದ್ದಾರೆ. ಭಾಗ ಪ್ರಮಾಣನ ಸಹ ಗ್ರಾಫ್ ಮೂಲಕ ಮಾಡಿದ್ದಾರೆ. ಅದಕ್ಕೂ ನೀವು ಕ್ವಶನ್ ಪೇಪರ್ ಸಾಲ್ವಿಂಗ್ ನಿಮಗೆ ನಿಜವಾಗಿ ಹೇಳೋದಾದರೆ ಅದನ್ನು ಸರಿ ತರೋ ಆದರೆ ಅರ್ಥ ಮಾಡಿಕೊಂಡು, ಸುಮ್ಮನೆ ಬಾಯ್ಪಾಠ ಹೊಡೆದ್ರೆ ಆಗಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸೇಮ್ ಟೈಪ್ ಕ್ವಶನ್ ಬರುತ್ತೆ, ಸೇಮ್ ಕ್ವಶನ್ ಬರಲ್ಲ. ಇಫ್ ಯು ಆರ್ ಲಕ್ಕಿ, ಮೇ ಬಿ, ಯಾರಿಗೆ ಗೊತ್ತು ನೀವು ಹೇಗಿದ್ದೀರಾ ಅಂತ. ಯಾವಾಗಲೂ ನಾವು ಲಕ್ಕಿ ಅಂತಲೇ ತಿಳ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಲೆಟ್ ಅಸ್ ಬಿ ಪಾಸಿಟಿವ್. ಯಾವಾಗಲೂ ನಾವು ಪಾಸಿಟಿವ್, ಯಾಕೆಂದರೆ ಇಷ್ಟು 1 ವರ್ಷದ ಶ್ರಮ ನಿಮ್ಮದು ಮಕ್ಕಳೇ. ಆದ್ದರಿಂದ ನಿಮಗೆ ಖಂಡಿತ ಅದು ಬರುತ್ತೆ. ಸ್ವಲ್ಪ ಯೋಚನೆ ಮಾಡುವಾಗ ಟೆನ್ಷನ್ ಮಾಡಿಕೊಂಡ್ರೆ ಸ್ವಲ್ಪ ಗಾಬರಿಯಾಗಿ ನಮಗೆ ಬರದೇ ಇರ್ಬೋದು. ಸೊ ಟೇಕ್ ಎ ಡೀಪ್ ಬ್ರೀತ್. ನಾನು ಎಲ್ಲ ಕ್ಲಾಸಲ್ಲೂ ಅದೇ ಹೇಳೋದು, ಟೇಕ್ ಎ ಡೀಪ್ ಬ್ರೀತ್. ಕಾಮಾಗಿ ಯೋಚನೆ ಮಾಡಿ, ನಿಮಗೆ ಆನ್ಸರ್ ಬರುತ್ತೆ. ಆನ್ಸರ್ ನಿಮ್ಮ ಇದರಲ್ಲಿ ಇರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯೋಚನೆ ಮಾಡುವಂತಹ ಶಕ್ತಿ ಬರುತ್ತೆ, ಆಕ್ಸಿಜನ್ ಹೋಗುತ್ತೆ ನಿಮ್ಮ ಮೈಂಡಿಗೆ. ಅಲ್ಲಿ ಏನಾಗುತ್ತೆ, ನೀವು ಥಿಂಕ್ ಮಾಡುವಂಥದ್ದು ನಿಮ್ಮ ಮೆಮೊರಿಯಲ್ಲೇ ಪರ್ಮನೆಂಟ್ ಮೆಮೊರಿ ರಿವೈಸ್ ಮಾಡ್ತಾ ಇರಿ. ಅದು ಇನ್ನೂ ಟೈಮ್ ಇದೆ ಮಕ್ಕಳು. ಯಾವಾಗಲೂ ಗಡಿಬಿಡಿ ಆಗಬೇಡಿ. ಎಕ್ಸಾಮನ್ನು ಕೂಲಾಗಿ ಫೇಸ್ ಮಾಡಿ. ಈಸಿ ಇರುತ್ತೆ ಎಕ್ಸಾಮ್, ಅರ್ಥ ಆಯ್ತಲ್ವ? ಈಸಿ ಇರುತ್ತೆ, ಏನು ಟೆನ್ಷನ್ ಬೇಡ. ಮಾಡಬೇಕಾಗಿದ್ದಿಷ್ಟೇ, ಕೂತು ಫಾರ್ಮುಲಾಸನ್ನೆಲ್ಲ ದಿನ ರಿಪೀಟ್ ಮಾಡಿ. ಅದೊಂದೇ ನಿಮಗೆ ತುಂಬ ಮೆಮೊರಿ ಟ್ರಿಕ್ಸ್ ಅಂತ ಹೇಳಿದ್ರೆ ಇದೊಂದೇ ಮಕ್ಕಳೇ. ರಿಪೀಟ್ ಮಾಡೋದು, ರಿವಿಷನ್ ಮಾಡೋದು.
ಫಾರ್ಮುಲಾಸನ್ನು ನೋಡೋದು. ಫಾರ್ಮುಲಾ ಗೊತ್ತಿದ್ದರೆ ಬಸ್ ಸಿಕ್ಕಿದ್ರೆ ಕರೆಕ್ಟ್ ಮೈಸೂರಿಗೆ ಹೋಗೋಕ್ಕೆ ಬಸ್ ಸಿಕ್ತು ಏರ್ಬಿಟ್ರೆ ಕರೆಕ್ಟ್ ಮೈಸೂರು ಬಿಡ್ತಾರೆ. ಮೈಸೂರಿಗೆ ಹೋಗೋಕ್ಕೆ ಬಸ್ ಯಾವುದು ಅಂತ ಗೊತ್ತಿಲ್ಲ, ಫಾರ್ಮುಲಾ ಯಾವುದು ಅಂತ ಗೊತ್ತಿಲ್ಲದ್ರೆ ಏನು ಮಾಡೋಕ್ಕಾಗಿಲ್ಲ ಅಲ್ವಾ. ಅದಕ್ಕೆ ಫಾರ್ಮುಲಾಸನ್ನು ಪರ್ಫೆಕ್ಟಾಗಿ ಕಲೀರಿ. ಅರ್ಥ ಆಯ್ತಲ್ವ. ಈಗ ಫಾರ್ಮುಲಾ ದೂರ ಅಂತ ಹೇಳಿದ ತಕ್ಷಣ ಫಾರ್ಮುಲಾ ನೀವು x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್ ಅಂತ ಹೇಗೆ ಹೇಳ್ತೀರೋ ಅದೇ ಥರ ಬರೀ ಫಾರ್ಮುಲಾ ಕೊಟ್ಟರೆ ನೀವು ಹೇಳಿ ಗೊತ್ತಿರಬೇಕು ಅದು ದೂರದ ಫಾರ್ಮುಲಾ, ಅದು ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳೋದು ನಿಮಗೆ ಗೊತ್ತಿರಬೇಕು. ಹಾಗೆ ಅಷ್ಟು ಕರಾತಲ ಮಲಕ ಆದರೆ ಅಂದರೆ ಅಷ್ಟು ಪರ್ಫೆಕ್ಟ್ ಆದರೆ ನೋಡಿಯಪ್ಪ ಏನು ಎದುರೋದು ಬೇಡ, ಪರ್ಫೆಕ್ಟ್ ಆಗಿರ್ತೀರ. ಯಾಕೆ ಅಂತ ಹೇಳಿದ್ರೆ 1 ವರ್ಷದ ಶ್ರಮ, ನಿಮ್ಮ ಶ್ರಮಕ್ಕಿಂತ ನಿಮ್ಮ ಟೀಚರ್ಸ್ದು ಶ್ರಮ ತುಂಬ ಇರುತ್ತೆ. ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಟೀಚರ್ಸಿಗೆ ಆಗುವಂಥ, ಯಾಕೆಂದರೆ ನಾನು ಒಂದು ಟೀಚರಾಗಿ ನಾನು ಹೇಳ್ತಾ ಇರೋದು, ನಮಗೆ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಮನೇಲಿ ನಮ್ಮ ಮಕ್ಳಿಗೆ ಮಾಡ್ತೀವೋ ಇಲ್ವೋ, ಆದರೆ ನಮ್ಮ ಸ್ಕೂಲಲ್ಲಿ ಮಾತ್ರ ತುಂಬ ಶ್ರಮ ಪಟ್ಟು ನಮ್ಮ ಮಕ್ಕಳು ಶಾಲೆಯ ಇಷ್ಟು ಮಕ್ಕಳಿದ್ದಾರೆ ಅಂಥೇಳಿ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಮಕ್ಕಳೇ. ಅದ್ರ ಪ್ರತಿಫಲ ಖಂಡಿತ ಒಳ್ಳೆಯದೇ ಆಗುತ್ತೆ. ನೀವು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗೊತ್ತಾಗಿಲ್ಲ ಅಂತೇಳಿದ್ರೆ ಕಲೀರಿ, ಬರೆದು ಕಲೀರಿ. ಮ್ಯಾಥ್ಸನ್ನು ದಯವಿಟ್ಟು ಓದಿ ಕಲಿಬೇಡಿ, ಓದಿ ಕಲಿತ್ರೆ ಯೋಚನೆ ಇರಲ್ಲ. ಅರ್ಥ ಆಯ್ತಲ್ವ. ಬರೆದು ಕಲಿಬೇಕು ಮ್ಯಾಥ್ಸನ್ನು ಓದಿ ಕಲಿಯೋರನ್ನ ಅಷ್ಟು ನೆನಪಲ್ಲಿ ಉಳಿಯುತ್ತೆ ಅಂತ ನನಗೆ ಅನಿಸಲ್ಲ. ಮತ್ತು ಅದು ಹೇಳಲಿಕ್ಕೆ ಬರಲ್ಲ, ಯಾಕಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ IQ ಅಲ್ವಾ. ಕೆಲವ್ರದ್ದು ವಿಶೇಷವಾದಂಥ ಮಕ್ಕಳಿದ್ರೆ ಆಗ್ಬೋದೇನೋ ಅಲ್ವಾ. ಈಗ ಭಾಗ ಪ್ರಮಾಣ ಸೂತ್ರವನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳ್ತೀನಿ. mx + mx, ಫಸ್ಟ್ ಯಾವಾಗಲೂ ಎಕ್ಸೇ ಬರೋದು ಈ ಕಡೆ ಸೈಡು, ಅದನ್ನು ಹಾಗೆ ಬರ್ಕೊಳ್ಳಿ m + m. ನೆಕ್ಸ್ಟು my + my/m + m. ಈಗ ಏನು ಮಾಡಬೇಕಿಲ್ಲಿ 1 2 2 1 1 2, ಇದನ್ನು ಅಷ್ಟೇ 1 2 2 1 1 2. ಇದನ್ನು ಹೀಗೆ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೆನಪಿಟ್ಕೋಬೋದು. ಓಕೆನಾ. ಈಗ ಒಂದು ಲೆಕ್ಕ ಮಾಡೋಣ. 1 - 2 b -3 -4 ಬಿಂದುಗಳನ್ನು ಸೇರಿಸುವ ತ್ರೈಭಾಜಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಬಿಂದುಗಳ ನಿರ್ದೇಶಾಂಕ ಡೈರೆಕ್ಟ್ ಪ್ರಾಬ್ಲಮ್ ಕೊಡ್ತಾರೆ, m1 = m2 ಅಂತ ಹೇಳ್ಬಿಟ್ಟು ಅದು ಮಾಡಲಿಕ್ಕೂ ಕೊಡ್ತಾರೆ. ಇದು ಡೈರೆಕ್ಟ್ ಪ್ರಾಬ್ಲಮೇ. ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಒಂದು ಲೈನ್ ಇರ್ತದೆ. ಒಂದು ಲೈನನ್ನು ಎಷ್ಟು ಭಾಗ ಮಾಡಿರ್ತಾರೆ? 3 ಭಾಗ, 1 2 ಅಲ್ವಾ. ಇದೊಂದು ಭಾಗ ಇದು 3 ಭಾಗ ಮಾಡಿರ್ತಾರೆ. ಈಗ ನಾವು ಇದನ್ನು ಎ ಅಂತ ತಗೊಂಡ್ರೆ ಇದು 1 - 2, ಇದು ಬಿ ಅಂತ ತಗೊಂಡ್ರೆ ಇದು -3 - 4 ಅಲ್ವಾ. 4 ಮೇಲಿಂದ ಕೆಳಗೆ ಬರುವಾಗ ಮಕ್ಕಳ ಥರ ನಂದು ತಪ್ಪಾಯಿತು. ಯಾಕೆ ಅಂತ ಹೇಳಿದ್ರೆ ಹಂಗೆ ತಪ್ಪಾದರೆ ನಿಮ್ಮದು ಫುಲ್ ಕ್ವಶನ್ನೇ ರಾಂಗ್ ಆಗಿ ಮಾರ್ಕ್ಸ್ ಸಿಗಲ್ಲ ಮಕ್ಕಳೇ. ಸರಿಯಾಗಿ ಕ್ವಶನಲ್ಲಿರುವಂತಹ ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಬರೀರಿ. ಈಗ ನಾವು ಅನುಪಾತವನ್ನು ಇಲ್ಲಿ ತೊಗೊಳ್ಬೋದು. ಹೇಗೆ ತೊಗೋಬೋದು ಅಂದರೆ, ಫಸ್ಟ್ ನಾವು ಎಷ್ಟು ಭಾಗ ಇದೆ? 1 2 3 ಭಾಗ ಇದೆ ಅಲ್ವಾ. ಇದನ್ನು 1, ಇದಿಷ್ಟನ್ನು 2 ಭಾಗ. ಈಗ ನಾವು ಫಸ್ಟು 1:2 ಅನುಪಾತದಲ್ಲಿ ಕಂಡುಹಿಡಿಯೋಣ. ಆಗ ನಮಗೆ ಈ ಬಿಂದು ಸಿಗ್ತದೆ. ಅರ್ಥ ಆಯ್ತಲ್ವ. ನಮಗೆ ಈ ಬಿಂದು ಕಂಡುಹಿಡಿಬೇಕಾಗಿದೆ, ಈ ಬಿಂದು ಸಹ ಕಂಡುಹಿಡಿಬೇಕಾಗಿದೆ. ಆಗ m1, ಈಗ ಇದನ್ನು ಏನಂತ ತೊಗೊಳ್ತೀವಿ? 1:2 ಅಂತ ತೊಗೊಳ್ತೀವಿ. ಅನುಪಾತವನ್ನು ಹೇಗೆ ತೊಗೊಳ್ತೀವಿ? ಈ ಪಾಯಿಂಟಿಗೆ 1:2 ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ. ಈಗ m1 ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ಮಕ್ಕಳೇ? ಇದನ್ನು ಫಸ್ಟ್ ಒನ್ನನ್ನು m1 ಅಂತ ತೊಗೊಳ್ಳೋಣ, ಸೆಕೆಂಡ್ ಒನ್ನನ್ನು m2 ಅಂತ ತೊಗೊಳ್ಳೋಣ. m1 ಇದ್ದ ಜಾಗದಲ್ಲಿ 1 ಮತ್ತು ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಯಾಕೆ ಬ್ರ್ಯಾಕೆಟ್ ಹಾಕ್ಕೊಳ್ಬೇಕಂದ್ರೆ ಈ ಮೈನಸ್ ಚಿಹ್ನೆ ಬರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಇದನ್ನು ಹೀಗೆ ಬರ್ಕೊಳ್ಳಿ. ಇದು x1, ಇದು y1, ಇದು x2, ಇದು y2. ನೀಟಾಗಿರಲಿ ಬರೆಯುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಇಲ್ಲಿ ತೆಗೆದು ಬಿಡೋಣ. ಓಕೆನಾ. ಇಲ್ಲಿ y1. ಸೊ ಒಂದು x2 ಅಂತ ಹೇಳಿದ ತಕ್ಷಣ x2 ಎಲ್ಲಿದೆ? ಇಲ್ಲಿದೆ. ಎಷ್ಟಿದೆ? x2 -3 ಇದೆ. ಆಗ ನಾನು ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ -3 ಅಂತ ಹಾಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ? ಫಾರ್ಮುಲಾದಲ್ಲಿ ಪ್ಲಸ್ ಇದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಷ್ಟು ಈಸಿ ಅಂತ ನೋಡಿ. m2 ಅಂತ ಹೇಳಿದ್ರೇನು? m2 ಅಂತ ಹೇಳಿದ್ರೆ 2. ಆಗ ಇದನ್ನು 2 ಅಂತ ಬರಿತೀನಿ. ಆಮೇಲೆ ಏನು ಮಾಡಬೇಕು? ಬ್ರ್ಯಾಕೆಟ್ ಹಾಕೋಬೇಕು. ಯಾಕೆ ಬ್ರ್ಯಾಕೆಟ್ ಹಾಕೋಬೇಕು? ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಎಲ್ಲ ಬಂದಾಗ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೂ x1 ಅಂತ ಹೇಳಿದ್ರೆ ಇಲ್ಲಿ 1 ಅಂತಿದೆ, ಅದನ್ನು 1 ಅಂತ ಬರಿತೀರಾ. ಇದು ಬ್ರ್ಯಾಕೆಟ್ ಒಳಗೆ ಕ್ಲೋಸ್ ಮಾಡಿ. ಬೈ
ಇಲ್ಲಿ m1 ಅಂತ ಹೇಳಿದ್ರೆ 1 ಪ್ಲಸ್ m2 ಅಂತ ಹೇಳಿದ್ರೆ 2 ಆಯಿತಾ. ನೆಕ್ಸ್ಟ್ ಒನ್ ಇಲ್ಲಿ m1 ಪುನಃ m1 ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ 1. y2 ಎಲ್ಲಿದೆ, ಇಲ್ಲಿದೆ. y2 ಎಷ್ಟಿದೆ, -4. ಏನು ಮಾಡಬೇಕೀಗ ನಾನು ಬ್ರ್ಯಾಕೆಟ್ ಹಾಕಿ -4 ಅಂತ ಬರಿತೀನಿ. ಪ್ಲಸ್ m2 ಅಂತ ಹೇಳಿದ್ರೆ ಏನು, m2 ಅಂದರೆ 2 ಅಲ್ವಾ. ಎಲ್ಲಿ ಸಿಕ್ಕಿದೆಯಲ್ಲ m2 ಅಂತ ಹೇಳಿದ್ರೆ 2. ಪುನಃ ಬ್ರ್ಯಾಕೆಟ್ ಹಾಕಬೇಕು. y1 ಅಂತ ಹೇಳಿದ್ರೆ ಎಷ್ಟು ಬಂದಿದೆ, -2. ಆಗ ಇದನ್ನು ಬ್ರ್ಯಾಕೆಟ್ ಹಾಕಿ -2 ಬೈ m1 ಪುನಃ 1 ಪ್ಲಸ್ 2. ಇಷ್ಟು ಮಾಡಿದ್ರೆ ಮಕ್ಕಳೇ ಈ ಫಾರ್ಮುಲಾ ಬರೆದಿದ್ದಕ್ಕೆ ಅರ್ಧ ಮಾರ್ಕ, ಇದು ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಈಚ್ ಸ್ಟೆಪ್ ನಿಮಗೆ ಮಾರ್ಕ್ಸ್ ಅಂತ ಅಂದ್ಕೊಳ್ತದೆ. ಮ್ಯಾಥ್ಸ್ ಪಾಸ್ ಆಗೋದು ತುಂಬ ಈಸಿ. ಟೆನ್ಷನ್ ಮಾಡಿದ್ರೆ ಚೆನ್ನಾಗಿ ಕಲೀರಿ. ಓಕೆ, ಈಗ ಮೈನಸ್, ಇಲ್ಲಿ ಮೈನಸ್ ಇದೆ, ಏನೂ ಇಲ್ಲ ಅಂದರೆ ಪ್ಲಸ್ ಅರ್ಥ. ಮೈನಸ್ ಇಂಟು ಪ್ಲಸ್ -3 ಆಗುತ್ತೆ. 3 ಒಂದ್ಲಿ 3 ಪ್ಲಸ್ 2 ಒಂದ್ಲಿ 2, 1 ಪ್ಲಸ್ 2. ಅದೇ ಥರ ಇಲ್ಲಿ ಮೈನಸ್ 1 4 4, ಎಂಥ 4, -4. ಇಲ್ಲಿ ಮೈನಸ್ ಇಂಟು ಪ್ಲಸ್ ಎಗೇನ್ ಮೈನಸ್, 2 2ಲಿ ಎಷ್ಟಾಗುತ್ತೆ 4 ಬೈ 2 ಪ್ಲಸ್ 3 ಎಷ್ಟು, 2 ಪ್ಲಸ್ 1 ಎಷ್ಟಾಗುತ್ತೆ 3 ಆಗುತ್ತೆ. ಅರ್ಥ ಆಯ್ತಾ. ಈಗ 3ರಿಂದ 2, ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ, 2 ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕಳಿಬೇಕು. 3ರಿಂದ 2 ಕಳೆದ್ರೆ ಎಷ್ಟು, -1 ಬೈ 2 ಪ್ಲಸ್ 1 ಎಷ್ಟಾಗುತ್ತೆ 3 ಆಗುತ್ತೆ. -4 ಎಷ್ಟಾಯಿತು, -8 ಬೈ 3. ಇದು 1:2 ಪ್ರಮಾಣದಲ್ಲಿ ತಗೊಂಡಾಗ ನಮಗೆ ಸಿಗುವಂಥ ಆನ್ಸರ್ -1/3 -8/3. ಹೀಗೆ ಭಿನ್ನರಾಶಿ ಬಂದ ತಕ್ಷಣ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಭಿನ್ನರಾಶಿ ಬರ್ತದೆ, ನೀವು ಮಾಡಿದ ಮೆಥಡ್ ಕರೆಕ್ಟ್ ಇದ್ದರೆ ಸಾಕು. ಅರ್ಥ ಆಯ್ತಲ್ವಾ. ನಿಮ್ಗೆ ಯಾವಾಗಲೂ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಮಕ್ಕಳೇ, ನಾನು ಮಾಡಿದ್ದು ಸರಿ ಇದೆ ಅಂತ. ಒಂದೊಂದು ಸಲ ತಪ್ಪಾಗುತ್ತೆ, ಹೇಗೆ ಗುಣಿಸೋದು ಬಾಕ್ಸಲ್ಲಿ ತಪ್ಪಾಗುತ್ತೆ. 2 ಸಲ ಹೋಗಿ ಹಿಂಗೆ ಮೈನಸ್ ಬಂತ ನಿಮ್ಗೆ ಕನ್ಫ್ಯೂಷನ್ ಆಯಿತಾ, ಹೋಗಿ ಪುನಃ ಒಂದು ಸಲ ಮಾಡಿ, ಫಸ್ಟಿಂದ ಮಾಡ್ಕೊಂಡು ಬನ್ನಿ. ಕರೆಕ್ಟಾಗಿ ಇಟ್ಕೊಳ್ಳಿ. m1 ಯಾವುದು, m2 ಯಾವುದು ಎಲ್ಲ ಕರೆಕ್ಟಾಗಿ ಮೇಲೆ ಹಿಂಗೆ ನೋಡಿ. ನಿಮ್ಮ ಅಮ್ಮ ಅಡುಗೆ ಮಾಡೋತ್ತಿಗೆ ಎಲ್ಲ ತರಕಾರಿಗಳನ್ನೆಲ್ಲ ಹೊಂದಿಸ್ಕೊಳ್ತಾಳೆ. ಫಸ್ಟ್ ಎಲ್ಲ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲವನ್ನು ತೆಗೆದು ಇಟ್ಕೊಳ್ತಾಳೆ ಅಲ್ವಾ. ಕಟ್ ಮಾಡಿ ಎಲ್ಲ ಇಟ್ಕೊಂಡು ಮತ್ತೆ ಒಂದೇ ಸಲ ಅಡುಗೆ ಮಾಡ್ತಾಳೆ. ಅದೇ ಥರ ಇದು ಅಷ್ಟೇ, ಅಡುಗೆ ಥರನೇ ಒಂಥರ ಎಲ್ಲವನ್ನು ಏನು x1 y1 ಯಾವುದು, x2 y2 ಯಾವುದು, m1:m2 ಯಾವುದು ಎಲ್ಲವನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋದು. ಆಮೇಲೆ ಸೂತ್ರವನ್ನು ಹಾಕೋದು, ಕುಕ್ಕರ್ನ ಮಡಗೋದು. ಸೂತ್ರ ಅಂತ ಹೇಳಿದ್ರೆ ಕುಕ್ಕರ್ ಮಡಗೋದು. ಅದಕ್ಕೆ ಸೂತ್ರಕ್ಕೆ ಒಂದೊಂದನ್ನು ಹಚ್ಕೊಂಡು ಹೋಗೋದು. ಅರ್ಥ ಆಯ್ತಲ್ವ. ಎಷ್ಟು ಈಸಿ ಅಲ್ವಾ ಮ್ಯಾಥ್ಸು. ಓಕೆ, ನೆಕ್ಸ್ಟ್ ನೋಡೋಣ. ಈಗ 1:2 ಆಯಿತು. ಈಗ ಈ ಪಾಯಿಂಟ್ ನಮಗೆ ಸಿಕ್ತು. ಎಷ್ಟು, ಈ ಪಾಯಿಂಟನ್ನು ನಮಗೆ -1 ಇದು ಸಿಕ್ತು. ಇದು ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ 1:2 ಆಯಿತು. ನೆಕ್ಸ್ಟ್ ಏನು ಮಾಡೋಣ, 2:1 ಕಂಡುಹಿಡಿಯೋಣ. ಓಕೆನಾ. ಆಗ ನಮಗೆ ಇದು ಸಿಗುತ್ತೆ. ಇದನ್ನು ಇಲ್ಲಿಂದ ಇಲ್ಲಿ ಗಂಟ 2 ತೊಗೊಳ್ಳೋಣ. ಓಕೆ, ಇದು 2, ನೆಕ್ಸ್ಟ್ ಇದು 1. ಆಗ 2:1 ಮಾಡಿ ಈ ಬಿಂದುವನ್ನು ಕಂಡುಹಿಡಿಯೋಣ. ಓಕೆನಾ. ಆಗ ಪುನಃ ನಮಗೆ ಬೇಕಾಗಿರೋದು ಈಗ ಕಂಡಿಡಿದಂತಹ ಇದು ಎ, ಇದು ಬಿ. ಈಗ ತಾನೇ ನಾವು ಕಂಡಿಡ್ದೋ ಪಿಯನ್ನು ಕಂಡಿಡ್ದೋ. ಪಿ ಏನು ಬಂದುಬಿಡ್ತು, -1/8 ಮತ್ತು -3/8. ಸರಿ, 8 -8/3 ಇದನ್ನು ಕಂಡಿಡ್ದು. ನಾವು 1:2 ಮಾಡಿದ್ವು ಅಲ್ವಾ, 1:2 ಮಾಡಿದ್ವು. ಈಗ ಒಂದು ಕೆಲಸ ಮಾಡೋಣ. ನಾವು ಕ್ಯೂ ಕಂಡುಹಿಡಿಬೇಕಾದ್ರೆ, ಇದನ್ನು ಕಂಡುಹಿಡಿಬೇಕಾದ್ರೆ 2:1 ಮಾಡೋಣ. ಇದನ್ನೇ ತೊಗೊಳ್ಳೋದು, ಎ ಮತ್ತು ಬಿ ಅನ್ನು ತೊಗೊಂಡು 2, ಇದನ್ನು 2, ಇದು 1 ಅಂತ ತೊಗೊಳ್ಳೋದು ಅನುಪಾತವನ್ನು. ಆಗ ಕ್ಯೂವನ್ನು ಕಂಡುಹಿಡಿಯೋಣ. ಈಗ ಎಯ ಬೆಲೆ ಎಷ್ಟು, ಎಯ ಬೆಲೆ 1 -2, ಬಿಯ ಬೆಲೆ -3 -4. ಓಕೆ, ಸೂತ್ರ ನಿಮಗೆ ಗೊತ್ತಿದೆ ಏನಂತ. ಕ್ಯೂ ಕಂಡುಹಿಡಿದಕ್ಕೆ ಹೋಗ್ತಿದ್ದೀರಾ, mx ಬೈ m + m ಅಂತ ಬರ್ಕೊಳ್ಳಿ. my + my ಬೈ m + m ಅಂತ ಬರ್ಕೊಳ್ಳಿ. ಏನಂತ ಸ್ಟಾರ್ಟ್ ಮಾಡ್ತೀರಾ, 1 2 2 1 1 2. ಸೇಮ್ ಅದೇ 1 2 2 1 1 2. ಈಗ m1 ನಿಮಗೆ ಗೊತ್ತಿದೆ, ಇಲ್ಲಿ ಚೇಂಜ್ ಆಯ್ತು ನನಗೀಗ. ಈಗ m1 ಇಷ್ಟು. ಈಗ ಎಲ್ಲ ಬೇಕಾಗಿರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಎ 1 -2 ಅಲ್ವಾ, ಬಿ -3 -4. ಓಕೆನಾ. ನೆಕ್ಸ್ಟು m1 ಇಷ್ಟು m2 ಬೇಕಲ್ಲ. ಈಗ 2:1 ಆಗಲೇ ಮಾಡಿದ್ದು ನಾವು 1:2 ಇದನ್ನ ಕಂಡುಹಿಡಿಬೇಕಾದ್ರೆ. ಈಗ ಕ್ಯೂ ಕಂಡುಹಿಡಿಬೇಕಾದ್ರೆ 2:1 ಅಂತ ತೊಗೊಳ್ತೀನಿ. ಈಗ ಇದನ್ನು m1 m2 ಅಂತ ಬರ್ಕೊಳ್ತೀನಿ. ಇದನ್ನು x1
y1 x2 y2 ರೆಡಿ ಇದೆಯಲ್ವಾ. ಈಗ m1 ಇದ್ದ ಜಾಗದಲ್ಲಿ ಎಷ್ಟು ಹಾಕಬೇಕು ಹೋಗಿ. m1 ಅಂದರೆ 2 ನೋಡಿ ಮಕ್ಕಳೇ, ಕೈ ಇಟ್ಕೊಳ್ಬೇಕಾದ್ರೆ m1 ಅಂದರೆ 2, ಆಮೇಲೆ ಬ್ರ್ಯಾಕೆಟ್ ಹಾಕಿ. x2 ಅಂದರೆ ಹೋಗಿ ಕೈ x2 ಮೇಲೆ ಇಟ್ಕೊಳ್ಳಿ. ಎಲ್ಲಿದೆ x2? ಇಲ್ಲಿದೆ, -3. ಆಗ ಬ್ರ್ಯಾಕೆಟ್ ಹಾಕಿ -3 ಹಾಕಬೇಕು. ಆಮೇಲೆ ಫಾರ್ಮುಲಾ ನೋಡಿ, ಫಾರ್ಮುಲಾಕ್ಕೆ ಹೋಗಿ. ಏನಿದೆ? ಪ್ಲಸ್ ಇದೆ. ಪ್ಲಸ್ m2 ಅಂತ ಹೇಳಿದ್ರೇನು? 1 ಇಂಟು x1 ಅಂತ ಹೇಳಿದ್ರೇನು? x1 ಅಂತ ಹೇಳಿದ್ರೆ ಇಲ್ಲಿ 1 ಇದೆ, ಸೊ 1 ಬೈ m1 ಪ್ಲಸ್ m2 2 + 1. ಓಕೆನಾ. ನೆಕ್ಸ್ಟ್ m1 ಅಂತ ಹೇಳಿದ್ರೆ ಏನಂತ ಬರಿತೀರಾ? 2. y2 ಅಂದರೆ ಏನು ಬರಿತೀರಾ? -4 ಬ್ರ್ಯಾಕೆಟ್ ಹಾಕಿ -4 ಪ್ಲಸ್ m2 ಅಂತ ಹೇಳಿದ್ರೆ 1 ಇಂಟು y1 ಅಂತ ಹೇಳಿದ್ರೆ -2 ಬೈ m1 2 ಪ್ಲಸ್ m2 1. ಈಗ ಗುಣಿಸೋದು ನಂಬರ್ಸ್. -2 3 6, 1 1 1, 2 1 3. ಈಗ -4 ಇಂಟು 2 -4 ಅಂದರೆ -8, ಯಾಕಂದರೆ 1 + 1 ಮೈನಸ್, ಇಲ್ಲೂ ಅಷ್ಟೇ 1 + 1 ಮೈನಸ್ ಬರ್ತದೆ. 4 2 8, ಇಲ್ಲಿನೂ ಮೈನಸ್ ಇಂಟು ಪ್ಲಸ್ ಮೈನಸ್, 2 1 2 ಬೈ 2 1 ಎಷ್ಟಾಯಿತು? 3 ಆಯಿತು. ಇಲ್ಲಿ ನೋಡಿ ಮಕ್ಕಳೇ, ಈಗ ಇಲ್ಲಿ ದೊಡ್ಡ ಸಂಖ್ಯೆ 6, ಇಲ್ಲಿ 1, 6ರಿಂದ 1 ಕಳಿಬೇಕು, ಯಾಕೆಂದರೆ ಒಂದು ಬೇರೆ ಬೇರೆ ಚಿಹ್ನೆ ಇರೋದನ್ನ ಕಳಿಬೇಕು. ಆದರೆ ಉತ್ತರ ಆನ್ಸರ್ ಏನು ಬರ್ತದೆ? -5. ಯಾಕೆ -5 ಬರ್ತದೆ ಮಕ್ಕಳೇ? ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಚಿಹ್ನೆ ಇರೋದ್ರಿಂದ -5/3. ನೆಕ್ಸ್ಟು ಇಲ್ಲಿ 2 ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು, ಆಗ -10/3. ಓಕೆನಾ. ಇದು ಆನ್ಸರ್. -5/3 -10/3. ಇದು ಕೇಳಲು ಸಾಧ್ಯತೆ ಇರುವಂತಹ ಒಂದು ಕ್ವಶನ್. ಅದೇ ಥರ ನಿಮ್ಮ ಕ್ವಶನ್ ಪೇಪರಲ್ಲಿ ಗ್ರಾಫಲ್ಲಿ ಬಂದಿರುವಂತಹ m1 ಇಷ್ಟು m2 ಅಂತೇಳಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳಿ ಮಕ್ಕಳೇ. ಯಾಕೆಂತಂದರೆ ಇಷ್ಟು ನೀವು 4 ಕ್ವಶನ್ ಪೇಪರು ಪ್ಲಸ್ ಒಂದು ಪ್ರಿಪ್ರೇಟ್ರಿ ಇದನ್ನೆಲ್ಲ ಮಾಡಿಬಿಟ್ರೆ ಏನು ಕಣ್ಣು ಮುಚ್ಚಿ ನೀವು ಸ್ಕೋರ್ ಮಾಡ್ಬೋದು ಮಕ್ಕಳೇ. ಅಷ್ಟೇ ಮನಸ್ಸು ಮಡಗಿದ್ರೆ ಕೆಲವು ತುಂಬ ಕಾನ್ಸಂಟ್ರೇಟ್ ಇರೋ ಮಕ್ಕಳಿಗೆ 4-5 ದಿವಸ ಹೇಳ್ಕೊಟ್ರು ಸಾಕು, ಚೆನ್ನಾಗಿ ಬರೆದು ಬಿಡ್ತವೆ. ಆದರೆ ಏನು ಮಾಡೋದು, ನಿಮಗೆ ಈಗ ತುಂಬ ಮೀಡಿಯಾಗಳು ಬಂದು ನೀವು ಓದಲಿಕ್ಕೆ ಅಂತ ಮೊಬೈಲ್ ತೊಗೊಳ್ತೀರಿ. ಆ್ಯಕ್ಚುಲಿ ಹೇಳೋದ್ರೆ ನಿಜವಾಗ್ಲೂ ಮೊಬೈಲಲ್ಲಿ ಓದಲಿಕ್ಕೆ ಅಂತ ತೊಗೊಳ್ತೀರಿ ಕೆಲವರು ಮಾತ್ರ. ಅಂದರೆ ಕೆಲವು ಮಕ್ಕಳು, ಎಲ್ಲ ಮಕ್ಕಳು ನಾನು ಹೇಳಲ್ಲ, ಮೊಬೈಲ್ನ ತೊಗೊಂಡು ನಿಜವಾಗೂ ಹಾರ್ಡ್ ವರ್ಕ್ ಮಾಡ್ತಾರೆ, ಓದ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರುವ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಆದರೆ ಕೆಲವರಿಗೆ ಕೊಡೋದೇ ತಂದೆ ತಾಯಿಗೆ ಹೆದರಿಕೆ. ಯಾಕೆಂತಂದರೆ ಅವರು ಮೊಬೈಲ್ ಓದೋದನ್ನ ಬಿಟ್ಟು ಬಾಕಿ ಎಲ್ಲದಕ್ಕೂ ಉಪಯೋಗಿಸ್ತಾರೆ ಅಂತ. ಅದು ಒಂದು ಡ್ರಾಬ್ಯಾಕ್ಸ್. ಎಷ್ಟು ನಿಮಗೆ ತುಂಬ ಬೆನಿಫಿಟ್ ಇದೆ ಈ ಮೊಬೈಲ್ ಅಂತಂದರೆ, ನಿಜವಾಗ್ಲೂ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗೆ ಒಂಥರ ಬೂನ್ ಇದ್ದಾಗೆ, ವರ ಇದ್ದಾಗೆ, ಏನು ಬೇಕೋ ನಿಮಗೆ ಸಿಗುತ್ತೆ. ಅಂದರೆ ಎಜುಕೇಷನ್ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ಹೇಗೆ ಮಾಡೋದು ಅಂತ ಪುನಃ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲೂ ಇದೆ ಈಗ ಅಲ್ವಾ, ಹೇಗೆ ಮಾಡೋದು ಆನ್ಸರ್ ಅಂತ ಬೇರೆ. ಅಥವಾ ನಿಮಗೆ ಈ ರೀತಿ ಯೂಟ್ಯೂಬಲ್ಲಿ ನೋಡಿದ್ರೆ ಕೆಲವೊಂದು ಟೀಚರ್ಸು ಇರ್ತಾರೆ, ಹೇಳ್ಕೊಡೋರು ಇರ್ತಾರೆ. ಎಷ್ಟೊಂದು ಫೆಸಿಲಿಟೀಸ್ ಇದೆ ಅಲ್ವಾ, ಯೂಸ್ ಮಾಡ್ಕೊಳ್ಳಿ. ಆದರೆ ಕರೆಕ್ಟಾಗಿ ಪ್ರಾಪರ್ ವೇ ಆಗಿ ಯಾವುದೇ ಸೋರ್ಸನ್ನು ಪ್ರಾಪರ್ ವೇ ಆಗಿ ಯೂಸ್ ಮಾಡೋದು ನಿಮ್ಮ ಜಾಣತನ, ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದನ್ನ ಓದಲಿಕ್ಕೆ ಅಂತ ತೆಗೆದ್ಮೇಲೆ ನೀವು ಅದಕ್ಕೇ ಓದಲಿಕ್ಕೆ ಅಂತಲೇ ಯೂಸ್ ಮಾಡ್ಕೊಳ್ಬೇಕು ಮಕ್ಕಳೇ. ಅಂದರೆ ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಿಮಗೆ ಮನಸ್ಸಿನ ಮೇಲೆ ನಿಮ್ಗೆ ಏನಿರಲ್ಲ, ಅಂದರೆ ಹಿಡ್ತಾ ಇರಲ್ಲ. ಅದೊಂದು ದೊಡ್ಡ ಇದು. ಮತ್ತು ನಿಮ್ಗೆ ಸ್ವಲ್ಪ ದೊಡ್ಡವರಾಗತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ, ನಾನು ನಿಮಗೆ ಒಂದು ಜೀವನದಲ್ಲಿ ಒಂದು ಗುರಿ ಅಂತ ಬರುತ್ತೆ. ಆಗ ನಿಮ್ಗೆ ಅನಿಸುತ್ತೆ, ಇದೆಲ್ಲ ನಾನು ಮಾಡಬೇಕು ಅಂತ. ಆ ರೀತಿ ಬರಬೇಕು. ಆ ರೀತಿ ಬರುವಷ್ಟು ಕೆಲವ್ರಿಗೆ ಬಂದಿರುತ್ತೆ ಮೆಚುರಿಟಿ, ಕೆಲವ್ರಿಗೆ ಸಾಧಾರಣ ಎಲ್ಲ. ನಮ್ಮ ಸ್ಕೂಲಲ್ಲಿ ನಾನು ಫೇಸ್ ಮಾಡೋದನ್ನ ಟೀಚರ್ಸೇ ಬಿದ್ದು ಅವ್ರ ಕರೆದು ಕೂರಿಸ್ಬೇಕೇ ಹೊರತು ಮಕ್ಕಳಿಗೆ ಆ ಥರ ಬಿಸಿನೇ ಇಲ್ಲ. ಎಕ್ಸಾಮ್ ಆ ಥರ ಇನ್ನು ಇರೋದೇ ಒಂದು ವಾರನೂ ಇಲ್ಲ ಅಂತ ಹೇಳಿದ್ರು ಆ ಥರ ಇಲ್ಲ. ಏನು ಮಾಡೋದು. ನೆಕ್ಸ್ಟ್ ಕ್ವಶನ್ ಬಂದು ಇದರಲ್ಲೇ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಗ್ರಾಫಲ್ಲಿ ಒಂದು ಲೆಕ್ಕ ಬರುತ್ತೆ ಮಕ್ಕಳೇ, ಮತ್ತು ಇನ್ನೊಂದು ಯಾವ ಅನುಪಾತದಲ್ಲಿ ಅಂತ ಕೇಳಿಬಿಟ್ಟು ಒಂದು ಲೆಕ್ಕ ಇರುತ್ತೆ. ಏನಂತಿರುತ್ತೆ? ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ, ಯಾವ ಅನುಪಾತದಲ್ಲಿ ಅಂತ ಕೇಳಿಬಿಟ್ಟು ಒಂದು ಕ್ವಶನ್ ಇದೆ. ಆ ಥರ ಕ್ವಶನ್ಸ್ ಬಂದಾಗ ಹೀಗೊಂದು ಕ್ವಶನ್ ಕೇಳಿರ್ತಾರೆ ಮಕ್ಕಳೇ.
ಕೊಟ್ಟಿರ್ತಾರೆ, ಬಿಂದು ಕೊಟ್ಟಿರ್ತಾರೆ, ಯಾವ ಅನುಪಾತದಲ್ಲಿ ಅಂತ ಕೇಳಿರ್ತಾರೆ. ಆಗ ಇಲ್ಲಿ ಕಂಡುಹಿಡಿಬೇಕಾಗಿದ್ದು m1:m2 ಅನ್ನು ಕಂಡುಹಿಡಿಬೇಕು. ಇಲ್ಲಿ ಪಿ ಆಫ್ ಎಕ್ಸ್ ವೈ ನಮ್ಗೆ ಸೂತ್ರ ಗೊತ್ತಿದೆ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಏನಂತ ಗೊತ್ತಿದೆ, ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಅಂತ ಬರಿತೀರಾ ಬೈ ಎಮ್ ಪ್ಲಸ್ ಎಮ್. ಪುನಃ ಇಲ್ಲಿ ಎಮ್ ವೈ ಪ್ಲಸ್ ಎಮ್ ವೈ ಅಂತ ಬರಿತೀರಾ ಬೈ ಎಮ್ ಪ್ಲಸ್ ಎಮ್. ಈಗ ಏನು ಮಾಡಬೇಕು ನಾನಿಲ್ಲಿ 1 2 2 1 1 2 ಇದನ್ನು ಅಷ್ಟೇ 1 2 2 1 1 2 ಅಂತ ಬರಿತೀರಾ. ಈಗ ಏನಾಯ್ತು ನೋಡಿ ಮಕ್ಕಳೇ, m1 ನಮ್ಗೆ ಗೊತ್ತಿಲ್ಲ, ಇದು ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ವೈ ಎಷ್ಟು ಕೊಟ್ಟಿದ್ದಾರೆ, ನಾವು ಅದರಲ್ಲೆಲ್ಲ ಪಿ ಆಫ್ ಎಕ್ಸ್ ವೈ ಕಂಡುಹಿಡಿದ್ದು. ಈಗ ನಾವು ಪಿ ಆಫ್ ಎಕ್ಸ್ ವೈ ಅವರೇ ಕೊಟ್ಟಿದ್ದಾರೆ -4 6 ಅಂತ. ನಾವೇನು ಕಂಡುಹಿಡಬೇಕು, m1 ಮತ್ತು m2 ಎಷ್ಟು ಅಂತ ಕಂಡುಹಿಡಬೇಕು. ಇದೊಂದು ಲೆಕ್ಕ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡುವಂಥದ್ದು. m1 ನಮ್ಗೆ ಗೊತ್ತಿಲ್ಲ, ಬಾಯಲ್ಲೇ ಹೇಳ್ಕೊಳ್ಳಿ, m1 ಗೊತ್ತಿಲ್ಲ. x2 ಇದನ್ನು ಬರ್ಕೊಳ್ಬೇಕು, ಕರೆಕ್ಟಾಗಿ ಇಲ್ಲಿ ಬರ್ಕೊಳ್ಳಿ ಮಕ್ಕಳೇ. -6 10 ಇಲ್ಲೇ ಬರ್ಕೊಳ್ತೀನಿ ನಾನು. x1 ಇದು y1 ಇದು x2 ಇದು y2. m1 ಇಂಟು x2 ಅಂತ ಹೇಳಿದ್ರೆ ಏನಂತ ಬರಿತೀರಾ 3 ಅಲ್ವಾ, ಪ್ಲಸ್ m2 ಗೊತ್ತಿಲ್ಲ, ಕಂಡುಹಿಡಿಬೇಕು. x1 ಅಂತ ಹೇಳಿದರೆ ಎಷ್ಟು, x1 ಅಂತ ಹೇಳಿದ್ರೆ -6 ಬೈ m1 ಗೊತ್ತಿಲ್ಲ m2 ಗೊತ್ತಿಲ್ಲ, ಹಾಗೆ ಬರಿತೀರಾ. ಅರ್ಥ ಆಯ್ತಲ್ಲ. ನೆಕ್ಸ್ಟು m1 ಗೊತ್ತಿಲ್ಲ. y2 ಎಷ್ಟು ಕೊಟ್ಟಿದ್ದಾರೆ, -8 ಬ್ರ್ಯಾಕೆಟ್ ಹಾಕಿ -8 ಅಂತ ಬರಿತೀರಾ. ಇಲ್ಲಿ ಸೂತ್ರದಲ್ಲಿ ಪ್ಲಸ್ ಇದೆ, ಅದನ್ನು ಬರಿತೀರಾ. m2 ನಮಗೆ ಗೊತ್ತಿಲ್ಲ. y1 ಅಂದರೆ 10 ಬರಿತೀರಾ ಬ್ರ್ಯಾಕೆಟ್ ಹಾಕಿ ಬೈ m1 ಪ್ಲಸ್ m2. ಓಕೆನಾ, ಇಷ್ಟು ಮಾಡಿದ್ರ. ಈಗ ನೋಡಿ ಮಕ್ಕಳೇ, 3 ಇದನ್ನು ಗುಣಿಸ್ಕೊಳ್ಳಿ. 3 ಇಂಟು m1 3m1 ಮೈನಸ್ 6 ಯಾಕೆ ಮೈನಸ್ ಬಂತು ಗೊತ್ತಿದಲ್ಲ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 6 ಇಂಟು m2 6m2 ಬೈ m1 ಪ್ಲಸ್ m2 ಅಂತಾಯಿತು. ಇದು -8m1, ಇದು ಗುಣಿಸಿದಾಗ -8m1 ಪ್ಲಸ್ 10m2. ಓಕೆನಾ, ಈಕ್ವಲ್ ಟು m1 ಪ್ಲಸ್ m2 ಅಂತಾಯಿತು. ಈಗ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದ ಆನ್ಸರ್ನ ನಾವು ಕಂಪೇರ್ ಮಾಡಬೇಕಾಗುತ್ತೆ. -4 -6 ಅಂತಿದೆಯಲ್ಲ, ಇದು ಎಕ್ಸ್ ಇದು ವೈ ಅಂತ ಅರ್ಥ. ಫಸ್ಟ್ ಇರೋದು ಯಾವಾಗಲೂ ಎಕ್ಸ್, ನೆಕ್ಸ್ಟ್ ಇರೋದು ಯಾವಾಗಲೂ ವೈ. ಈಗ ನಾವೇನು ಮಾಡಬೇಕು, ಇದು ಮತ್ತು ಈ ಎಕ್ಸನ್ನು, ಅರ್ಥ ಆಯ್ತಲ್ವ, ಎಕ್ಸ್ ಇದು ಎಕ್ಸ್ ಇದ್ರದ್ದು, ಅರ್ಥ ಆಯ್ತಲ್ವ, ಇದು ದೊಡ್ಡದಾಗಿ ಬರೆದಿದ್ದೀವಿ ಅಂತ ಅಷ್ಟೇ. ಇದನ್ನು ಏನಂತ ಎಕ್ಸ್ ಅಲ್ವ ಇದ್ರದ್ದು. ಆಗ ನಾವು ಇದನ್ನು ಮತ್ತು ಇದನ್ನು ತೊಗೊಳ್ಳೋದು. ಮೈನಸ್ ಎಷ್ಟು ಎಕ್ಸ್ ಇದಾಗುತ್ತೆ, 3m1 ಮೈನಸ್ 6m2 3m1 ಮೈನಸ್ 6m2 ಬೈ m1 ಪ್ಲಸ್ m2 ಅಂತ ಆಗುತ್ತೆ. ಇದನ್ನೆರಡನ್ನು ಏನು ಮಾಡಬೇಕು, ಅಡ್ಡ ಗುಣಕಾರ ಮಾಡಬೇಕು. ಆಗ -4 ಇಂಟು m1 ಮೈನಸ್ 4m1 ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ. 4 ಇಂಟು m2 4m2 ಈಕ್ವಲ್ ಟು 3m1 ಮೈನಸ್ 6m2. ಈಗ m1 ಅನ್ನು ಒಂದು ಕಡೆ ಇರ್ತಾರೆ ನಮ್ಮ ಮಕ್ಕಳೇ. -4m1 ಇದನ್ನು ಈಚೆ ತಂದಾಗ -3m1 ಆಗುತ್ತೆ. ಈಕ್ವಲ್ ಟು -6m2 ಇಲ್ಲಿದೆ, ಇಲ್ಲಿರೋದು -6m2. ಈ -4m2ನ ಈಚೆ ತಂದಾಗ ಏನಾಗುತ್ತೆ, +4m2. ಈಗ ಏನು ಮಾಡಬೇಕು, ಎರಡು ಮೈನಸ್ ಇರೋದ್ರಿಂದ ಚಿಹ್ನೆಯನ್ನು ನಾವೇನು ಮಾಡಬೇಕಾಗತ್ತೆ, ಮೈನಸ್ ಅಂತ ಹಾಕಬೇಕಾಗತ್ತೆ. -4 ಮತ್ತು 3 ಕೂಡಿಸಿದಾಗ 7m1 ಈಕ್ವಲ್ ಟು 6ರಿಂದ 4 ಕಳಿಬೇಕು. ಯಾಕೆ ಹೇಳಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ. 6ರಿಂದ 4 ಕಳೆದ್ರೆ ಎಷ್ಟು ಬರ್ತದೆ, -2m2 ಆಗುತ್ತೆ. ಈಗ ಈ ಮೈನಸ್ ಕ್ಯಾನ್ಸಲ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ನಾನು m1 ಬೈ ಇದನ್ನು ಕೆಳಗೆ ತನ್ನಿ, m2 ಈಕ್ವಲ್ ಟು ಇಲ್ಲಿ ಏನಿದೆ 2 ಅದನ್ನು ಹಾಗೇ ಬರ್ಕೊಳ್ಳಿ ಬೈ ಈ 7 ಇಲ್ಲಿರುವಂಥ 7 ಇಲ್ಲಿ ಬರ್ಕೊಳ್ಳಿ. ಆಗ m1 ಇಷ್ಟು m2 ಅಂತ ಹೇಳಿದ್ರೆ ಎಷ್ಟು ಬರ್ತದೆ, 2:7. ಅರ್ಥ ಆಯ್ತಲ್ಲ ಮಕ್ಕಳು. ಇಲ್ಲಿ ನೀವು ತಪ್ಪು ಮಾಡೋದೇನಂತ ಹೇಳಿದ್ರೆ m1 ಬೈ m2 ಅಂತ ಬರೀತೀರ, ಇದನ್ನು ತೆಗೆದುಬಿಟ್ಟು ಮೇಲೆ ಬರೆಯೋಕ್ಕೆ ನೋಡೋಣ. ಇಲ್ಲ, ಇದನ್ನು m1 ಇದನ್ನು ಕೆಳಗೆ ತರ್ತೀರ. ಇದನ್ನು ಕೆಳಗೆ ತಂದಾಗ ಇಲ್ಲಿ ಇದ್ರ ಪಕ್ಕ ಏನಿತ್ತು 2, ಅದನ್ನು ಹಾಗೆ ಬರೆದು ಈ 7 ಇದರ ಕೆಳಗೆ ಬರೀಬೇಕು. ಆಗ m1 ಇಷ್ಟು m2 ಏನಾಗುತ್ತೆ, 2:7 ಆಗುತ್ತೆ. ಇದೊಂದು ಸಾಧ್ಯತೆ ಇರುವಂಥ ಕ್ವಶನ್ಗಳಲ್ಲಿ ಒಂದು. ಅರ್ಥ ಆಯ್ತಲ್ವ, ಯಾವ ಅಂತ ಕೇಳಿದ್ರೆ ಮಾಡಲಿಕ್ಕಿರುವಂಥ ಕ್ವಶನ್ಸ್. ಇದನ್ನು ಗ್ರಾಫಲ್ಲಿ ಕೇಳ್ತಾರೆ, ಕೊಟ್ಬಿಟ್ಟು ಗ್ರಾಫಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರಿಪ್ರೇಟರಿಯಲ್ಲಿ ಕೊಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರನ್ನು ಸ್ವಲ್ಪ ರೆಫರ್ ಮಾಡಿ.
ನೆಕ್ಸ್ಟ್ ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕೇಳುವ ಸಾಧ್ಯತೆ ಇರೋದು ಮಧ್ಯಬಿಂದು ಕಂಡುಹಿಡಿಯೋದು, ಅದು ಒನ್ ವರ್ಡ್ ಆನ್ಸರಿಗೆ ಕೇಳ್ತಾರೆ ಮಕ್ಕಳೇ. ಮಧ್ಯಬಿಂದುಗೆ ಸೂತ್ರ ಏನು? x1 + x2 / 2 y1 + y2 / 2. ಅದನ್ನು ದೊಡ್ಡ ಮಾರ್ಕ್ಸಿಗೆ ಯಾವಾಗ ಕೇಳ್ತಾರೆ ಅಂತ ಹೇಳಿದಾಗ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲೇ ಕೇಳಿದ್ದಾರೆ, ಒಂದು ಮಾಡೆಲ್ ಕ್ವಶನ್ ಪೇಪರ್ ಒಂದರಲ್ಲೇ ಕೇಳಿದ್ದಾರೆ ನೋಡಿ ಇದನ್ನು. ಆಗ ನಾವು ಮಧ್ಯಬಿಂದು ಕಂಡುಹಿಡಿದ್ಬಿಟ್ಟು ನಾವು ಇದನ್ನು ಶೃಂಗಗಳನ್ನು ಕಂಡುಹಿಡಿಲಿಕ್ಕೆ ಹೇಳ್ತಾರೆ. ಯಾವುದಾದ್ರೂ ಒಂದು ಶೃಂಗವನ್ನು ABC ಕೊಟ್ಟಿರ್ತಾರೆ, ನಮಗೆ ಗೊತ್ತು ಯಾವಾಗಲೂ ಕರ್ಣಗಳು ಏನು ಮಾಡ್ತದೆ, ಎರಡು ಸಮ ಆಗಿರ್ತದೆ ಅಲ್ವಾ ಆಯತದಲ್ಲಿ. ಆದ್ದರಿಂದ ಇದನ್ನು ತೊಗೊಂಡು ಮಧ್ಯಬಿಂದು ನಿಯಮವನ್ನು ತೊಗೊಂಡು ಇನ್ನೊಂದು ಇದನ್ನು ಕಂಡುಹಿಡಿತೀವಿ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು, ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಮಾಡಿದ್ದೀನಿ ಅದನ್ನು. ಆ ಥರ ಕ್ವಶನ್ಸ್ ಬರ್ತದೆ ಮಧ್ಯಬಿಂದು. ಇದು ಹೀಗೆ ಬರೀ ಡೈರೆಕ್ಟ್ ಕ್ವಶನ್ ಬಂದರೆ ಅದು ಬರೀ 1 ಮಾರ್ಕಿಗೆ ಬರುವಂಥ ಕ್ವಶನ್ಸ್ ಆಗಿರ್ತದೆ, ಅರ್ಥ ಆಯ್ತಲ್ವಾ. ಇನ್ನೊಂದು ಒನ್ ವರ್ಡ್ ಆನ್ಸರ್ ಏನು ಕೇಳೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ 3, 4 ಅಂತ ಕೇಳಿ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ದಾರೆ. ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳುವಾಗ ಎಕ್ಸ್ ಅಕ್ಷ ಯಾವುದಾಗುತ್ತೆ? ಇದಾಗುತ್ತೆ. ಇಲ್ಲಿಂದ ಇರುವ ದೂರವನ್ನು ನಾವೇನು ಮಾಡಬೇಕು? 4 ಮಾನಗಳು ಅಂತ ಬರಿಬೇಕು, ಅರ್ಥ ಆಯ್ತಲ್ಲ. ಎಕ್ಸ್ ಅಕ್ಷದಿಂದ ಇರುವ ದೂರ ವೈವನ್ನು ನೋಡಿಬಿಟ್ಟು ಇದನ್ನು ಮುಚ್ಕೊಳ್ಳಿ ಮಕ್ಕಳೇ. ಆ್ಯಕ್ಚುಲಿ ಹಂಗಲ್ಲ, ಎಕ್ಸ್ ಅಕ್ಷದಿಂದ ದೂರ ಹೇಗೆ ಅಂತ ಹೇಳಿದ್ರೆ ನಾವು ಈ ಗ್ರಾಫ್ ಬಿಡಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈ ರೀತಿ ಗ್ರಾಫ್ ಬಿಡಿಸ್ತಾ ಇರುವಾಗ 3 ಎಕ್ಸ್ ಅಕ್ಷದಲ್ಲಿ ಬರೋದು 3 ಅಲ್ವಾ, 1, 2, 3 ಇಲ್ಲಿ 4, 2, 3, 4 ಅಲ್ವಾ, ಇಲ್ಲೆಲ್ಲೋ ಬರುತ್ತೆ, ಇಲ್ಲಿ ಪಾಯಿಂಟ್ ಬರುತ್ತೆ. ಈಗ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ? 4 ಮಾನಗಳು. ಆಗ ನಾವು ಯಾವುದನ್ನು ನೋಡೋದು? ವೈಯಲ್ಲಿರುವಂತಹ ಏನು ಕೊಟ್ಟಿದ್ದಾರೋ ಅದನ್ನು ನೋಡೋದು, ಅರ್ಥ ಆಯ್ತಲ್ವಾ. ಈಸಿಯಾಗಿ ನಾವು ಏನು ಹೇಳ್ಕೊಡ್ತೀವಿ ಮಕ್ಕಳಿಗೆ, ಎಕ್ಸ್ ಅಕ್ಷದಿಂದ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸ್ ಅಕ್ಷದಿಂದ ಅಂತ ಕೇಳಿದ್ರೆ ಇದನ್ನು ಮುಚ್ಚಿಬಿಟ್ಟು ಕೈಯಲ್ಲಿ ಮುಚ್ಕೊಳ್ಳಿ, ಉಳಿದಿದೇನೋ 4 ಅಂತಿದ್ದಾಗ ಅದನ್ನು 4 ಮಾನಗಳು. ವೈ ಅಕ್ಷದಿಂದ ಅಂತ ಕೇಳಿದ್ರೆ ವೈ ಅಕ್ಷವನ್ನು ಮುಚ್ಕೊಳ್ಳಿ, ಎಕ್ಸ್ ಅಕ್ಷದನ್ನು 3 ಮಾನಗಳು. ಹೇಗೆ ಬಂತು ಅಂತಿರೋದು ಇಲ್ಲಿ ಗೊತ್ತಿದೆ, ಇದು ನಾನು ಸುಮ್ಮನೆ ಟ್ರಿಕ್ ಕೇಳಿದ್ದು, ಆ್ಯಕ್ಚುಲಿ ಇರೋದು ಹೀಗೆ ಮೆಥಡು, ಅರ್ಥ ಆಯ್ತಲ್ಲ, ದೂರ ಇರೋದು. ಇದನ್ನೇ -3 -2 ಅಂತೆಲ್ಲ ಕೊಡ್ತಾರೆ. ಆಗ -3 -2 ನೀವೇನು ಮಾಡೋದು? ದೂರವನ್ನು ನಾವು 3 ಮಾನಗಳು ಅಂತಲೇ ತೊಗೊಳ್ಳೋದು. ಆದ್ದರಿಂದ ನೀವು -3 ಮಾನಗಳಲ್ಲ, ಬರೀ 3 ಮಾನಗಳು, ಮೈನಸನ್ನು ಗಣನೆಗೆ ತೊಗೊಳ್ಬಾರ್ದು, ಅರ್ಥ ಆಯ್ತಲ್ವಾ. ಮೂಲಬಿಂದುವಿನ ನಿರ್ದೇಶಾಂಕ ಕೇಳ್ಬೋದು. ಮೂಲಬಿಂದುವಿನ ನಿರ್ದೇಶಾಂಕ ಎಷ್ಟು? 0, 0. ಅದು ಒಂದು 1 ಮಾರ್ಕಿಗೆ ಕೇಳುವಂಥದ್ದು, ಅರ್ಥ ಆಯ್ತಲ್ಲ. ಇದು ಈ ಲೆಸನ್ನ ಈ ಲೆಸನ್ ಇಷ್ಟೇ ಮಕ್ಕಳೇ. ಈ ಲೆಸನ್ ಬಗ್ಗೆ ಇಷ್ಟನ್ನು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಮುಗೀತು. ಮತ್ತು ಕ್ವಶನ್ ಪೇಪರ್ನ ನೋಡಿ ರಿವೈಸ್ ಮಾಡಿ. ಕ್ವಶನ್ ಪೇಪರ್ಲಿ ಈ ಸಲ ಅಂತೂ ಮಾಡೆಲ್ ಕ್ವಶನ್ ಪೇಪರ್ 4 ಕ್ವಶನ್ ಪೇಪರ್ಲು 4 ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳಿದ್ದಾರೆ. ಪ್ರಾಕ್ಟೀಸ್ ಮಾಡಿ.